Hello dear students, welcome to Sing Style of Max. So now vector algebra class 12th chapter na discuss ಮಾಡ್ತಾ ಇದ್ವಿ. ಅದರಲ್ಲಿ almost ಎಲ್ಲ ಕಾನ್ಸೆಪ್ಟ್ಸ್ ಮುಗಿದಿದೆ and now we are left with only one concept, that is cross product ಅಥವಾ ಅದನ್ನ vector product ಅಂತಾನೂ ಕರೀತೀರಾ. Okay? So it's my sincere request, ಯಾರಾದರೂ previous lectures ನ ವಾಚ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಅವನ್ನ ವಾಚ್ ಮಾಡಿದ್ಮೇಲೆ ಇದನ್ನ ವಾಚ್ ಮಾಡಿ, so that you will find a better connection. Okay? ರೈಟ್. ಸೊ ಇಲ್ಲಿವರೆಗೂ ಆಲ್ಮೋಸ್ಟ್ 10.3 ಎಕ್ಸಸೈಸ್ ಮುಗಿಸಿದ್ದೀವಿ, ಹೌದಲ್ವಾ? ರೈಟ್. ಸೊ ಲೆಟ್ಸ್ ಬಿಗಿನ್. ಓಕೆ, ಕ್ರಾಸ್ ಪ್ರಾಡಕ್ಟ್ ಅಂತ ಅಂದರೆ ಅಥವಾ ವೆಕ್ಟರ್ ಪ್ರಾಡಕ್ಟ್ ಅಂದರೆ ವೆರಿ ಸಿಂಪಲ್. ಸಿ ಇಯರ್ ಮ್ಯಾಥಮೆಟಿಷಿಯನ್ಸು ಏನು ಮಾಡಿದ್ರು ಅಂದರೆ, ಎರಡು ವೆಕ್ಟರ್ ಇರುತ್ತಲ್ಲ, ಎ ಬಾರ್ ಬಿ ಬಾರ್. ಓಕೆ, ಈ ಎರಡು ವೆಕ್ಟರಿಗೆ ಪರ್ಪೆಂಡಿಕ್ಯುಲರ್ ಆಗಿ ಒಂದು ವೆಕ್ಟರು ಅಂದರೆ ಟುವರ್ಡ್ಸ್ ಯು. ಓಕೆ, ನಿಮ್ಮ ಕಡೆಗೆ ಒಂದು ವೆಕ್ಟರ್ ಬರುತ್ತೆ. ಆ ಪರ್ಪೆಂಡಿಕ್ಯುಲರ್ ಇರುವಂತಹ ವೆಕ್ಟರ್ ಏನಿದೆಯಲ್ಲ ಅದನ್ನು ಸ್ಟಡಿ ಮಾಡಲಿಕ್ಕೆ ಕ್ರಾಸ್ ಪ್ರಾಡಕ್ಟ್ನ ಇಂಟ್ರೊಡ್ಯೂಸ್ ಮಾಡಿದರು. ಅಂದರೆ ಏನು, ಎ ಬಾರ್ ಕ್ರಾಸ್ ಬಿ ಬಾರ್ ಅಂತ ಆ ವೆಕ್ಟರಿಗೆ ಹೆಸರು ಕೊಟ್ಟರು. ಸೊ ಎ ಬಾರ್ ಕ್ರಾಸ್ ಬಿ ಬಾರ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ವೆಕ್ಟರ್. ಅದು ಕೂಡ ಒಂದು ವೆಕ್ಟರೇ, ಪರ್ಪೆಂಡಿಕ್ಯುಲರ್ ಟು ಬೋತ್ ಎ ಬಾರ್ ಆ್ಯಂಡ್ ಬಿ ಬಾರ್. ಅಂದರೆ ಎ ಬಾರ್ ಮತ್ತು ಬಿ ಬಾರ್ ಎರಡಕ್ಕೂ ಪರ್ಪೆಂಡಿಕ್ಯುಲರ್ ಇರಬೇಕು ಆ ವೆಕ್ಟ್ರು. ಹಿಂಗಿರುತ್ತೆ ನೋಡ್ರಿ ನಿಮ್ಮ ಕಡೆಗೆ, ಎಕ್ಸಾಕ್ಟ್ಲಿ ಪರ್ಪೆಂಡಿಕ್ಯುಲರ್. ಓಕೆ, ಸೊ ಆ ವೆಕ್ಟರಿಗೆ ಈ ವೆಕ್ಟರ್ ಇದೆಯಲ್ಲ ಇದರದ್ದು ಹೆಸರೇನು ಅಂದರೆ, ದಿಸ್ ವೆಕ್ಟರ್ ದಿಸ್ ಈಸ್ ಎ ಬಾರ್ ಕ್ರಾಸ್ ಬಿ ಬಾರ್. ಅಂಡರ್ಸ್ಟುಡ್? ಸೊ ಆ ವೆಕ್ಟರಿಗೆ ಅವ್ರು ಏನು ಮಾಡಿದ್ರು, ಹೆಸರು ಕೊಟ್ಟಿರೋದೇನು, ಕ್ರಾಸ್ ಪ್ರಾಡಕ್ಟ್. ಆ್ಯಂಡ್ ಅದನ್ನು ಅವರು ಡಿಫೈನ್ ಹೇಗೆ ಮಾಡಿದ್ರು ಅಂದರೆ, ಸಿಂಪಲ್, ಎ ಬಾರ್ ಕ್ರಾಸ್ ಬಿ ಬಾರ್ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಇಂಟು ಸೈನ್ ಥೀಟಾ ಇಂಟು ಇನ್ನೂ ಒಂದು ಬರುತ್ತೆ ಇಲ್ಲಿ, ನೆನಪಿರಲಿ. ಸಿ, ಕ್ರಾಸ್ ಪ್ರಾಡಕ್ಟ್ ಅಂತ ಅಂದರೆ ಅಥವಾ ವೆಕ್ಟರ್ ಪ್ರಾಡಕ್ಟ್ ಅಂದರೆ ಆನ್ಸರ್ ನಮಗೆ ವೆಕ್ಟರ್ ಬರಬೇಕು ಅಂತ ತಾನೆ. ಅರ್ಲಿಯರ್ ನಾನು ಹೇಳ್ಕೊಡ್ಬೇಕಾದ್ರೆ ಹೇಳಿದ್ದೆ, ಡಾಟ್ ಪ್ರಾಡಕ್ಟ್ ಮೀನ್ಸ್ ಸ್ಕೇಲರ್ ಪ್ರಾಡಕ್ಟ್ ಅಂತಲೂ ಕರಿತೀವಿ. ಯಾಕೆ ಅಂತಂದರೆ ಒಂದು ಸ್ಕೇಲರ್ ಅಂದರೆ ಒಂದು ನಂಬರ್ ಬರುತ್ತೆ, ಇಲ್ಲಿ ಒಂದು ವೆಕ್ಟರ್ ಬರಬೇಕು ನಮಗೆ. ಸಿ, ಮ್ಯಾಗ್ನಿಟ್ಯೂಡ್ ಅಂದರೆ ಒಂದು ನಂಬರ, ಈ ಮ್ಯಾಗ್ನಿಟ್ಯೂಡ್ ಅಂದ್ರೂ ಒಂದು ನಂಬರ್, ಸೈನ್ ಥೀಟಾ ಅಂದ್ರೂ ಒಂದು ನಂಬರ್. ಹಂಗಂದ್ರೆ ವೆಕ್ಟರ್ ಎಲ್ಲಿ ಬಂತು? ಬರಲೇ ಇಲ್ಲಲ್ಲ. ಇದು ಟೋಟಲಿ ಒಂದು ನಂಬರ್ ಆಗುತ್ತೆ ತಾನೆ. ಹಾಗಾಗಿ ಇನ್ನು ಒಂದು ನಾವೇನು ಬರಿತೀವಿ ಇದಕ್ಕೆ ಅಂದರೆ ಎನ್ ಕ್ಯಾಪ್. ಎನ್ ಕ್ಯಾಪ್ ರೆಪ್ರೆಸೆಂಟ್ಸ್ ದ ಡೈರೆಕ್ಷನ್. ಓಕೆ, ಸೊ ಇದೇನು ರೆಪ್ರೆಸೆಂಟ್ ಮಾಡುತ್ತೆ, ಡೈರೆಕ್ಷನ್. ಇದೇನು ರೆಪ್ರೆಸೆಂಟ್ ಮಾಡುತ್ತೆ, ಟೋಟಲು ಮ್ಯಾಗ್ನಿಟ್ಯೂಡ್. ಮ್ಯಾಗ್ನಿಟ್ಯೂಡು ಡೈರೆಕ್ಷನ್ ಎರಡು ಇದ್ದರೆ ಅದನ್ನು ವೆಕ್ಟರ್ ಕರಿತಿರ್ತಾನೆ. ಸೊ ದೇರ್ ಫೋರ್ ಎ ಬಾರ್ ಕ್ರಾಸ್ ಬಿ ಬಾರ್ ಅಂತ ಅಂದರೆ ನಾವೇನು ಯಾವತ್ತೇ ಇರಲಿ ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಬಟ್ ನೀವು ಮೋಸ್ಟ್ ಆಫ್ ದ ಪ್ಲೇಸಸ್ಸಲ್ಲಿ ನೋಡಿರ್ತೀರ ಡೈರೆಕ್ಟ್ಲಿ ಮ್ಯಾಗ್ನಿಟ್ಯೂಡ್ ಎ ಬಾರ್ ಬಿ ಬಾರ್ ಸೈನ್ ಥೀಟಾ ಅಷ್ಟೇ ಬರೀತಾರೆ, ಇದನ್ನು ಬರೆಯೋದಿಲ್ಲ. ಯಾಕೆ ಬರೆಯಲ್ಲ ಅಂದರೆ ಇದ್ರದ್ದು ಎನಿಹೌ ಮ್ಯಾಗ್ನಿಟ್ಯೂಡ್ 1 ಇರುತ್ತೆ. ಯಾಕಂದರೆ ಅದು ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ದೀಸ್ ಟು. ಅಂದರೆ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರುವಂಥ ವೆಕ್ಟರ್ ಇದು ತಾನೆ. ಇದರಲ್ಲಿ ಬರೀ ಯೂನಿಟ್ ಲೆಂತ್ ಇರುವಂತಹ ವೆಕ್ಟರ್ ಇದೆಯಲ್ಲ, ಆ ಯೂನಿಟ್ ಲೆಂತ್ ಇರೋ ವೆಕ್ಟರಿಗೆ ಹೆಸರೇನು, ಎನ್ ಕ್ಯಾಪ್. ಓಕೆ, ಸೊ ಅದನ್ನು ಜಾಸ್ತಿ ಬರೆಯೋದನ್ನು ಪ್ರಿಫರ್ ಮಾಡೋದಿಲ್ಲ. ಬಟ್ ಆ್ಯಕ್ಚುಲ್ ಮೀನಿಂಗ್ ಇರೋದೇ ಇದನ್ನು ಯಾಕೆ ಬರಿತೀವಿ ಅಂದರೆ, ವೆಕ್ಟರ್ ಅಂತ ರೆಪ್ರೆಸೆಂಟ್ ಮಾಡಬೇಕು, ಅದು ವೆಕ್ಟರ್ ಅಂತ ಗೊತ್ತಾಗಬೇಕು ಅಂದರೆ ಡೈರೆಕ್ಷನ್ ಬರಿತೀವಿ ನಾವು. ಅರ್ಥ ಆಯ್ತಲ್ಲ? ಸೊ ಇದು ನಿಮಗೆ ಗೊತ್ತಿರಬೇಕು ಅಲ್ಲಿಗೆ. ಆ್ಯಂಡ್ ಇದ್ರದ್ದು ಡೈರೆಕ್ಷನ್ ಇದೇ ಕಡೆ ಐತೆ ಅಂತ ಡಿಸೈಡ್ ಆಗೋದು ಹೇಗೆ ಅಂತ ಅಂದರೆ, ದೇರ್ ಈಸ್ ಒನ್ ರೂಲ್ ಕಾಲ್ಡ್ ಆ್ಯಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ರೈಟ್ ಹ್ಯಾಂಡ್ ಥಂಬ್ ರೂಲ್ ಏನು ಹೇಳುತ್ತೆ ಅಂದರೆ, ನೀವು ಫಿಸಿಕ್ಸಲ್ಲೂ ಓದಿರ್ತೀರ, ಐ ಥಿಂಕ್. ನೀವು ಕರೆಂಟ್ ಪಾಸ್ ಆಗುತ್ತೆ ಅಂತ ಹೇಳ್ತೀರಲ್ಲ, ಫಿಂಗರ್ಸ್ ಯಾವ ವೈರ್ ಸ್ಕ್ರ್ಯೂ ಶೇಪಲ್ಲಿ ಹಿಂಗೆ ತಗೊಂಡು ನೀವು ಥಂಬ್ ಯಾವ ಡೈರೆಕ್ಷನ್ ಇದೆ ಅದು ನಿಮ್ಮ ಏನಂತಾರೆ ಕರೆಂಟ್ ಫ್ಲೋ ಅಂತ ಏನೋ ಓದ್ತೀರಾ, ರೈಟ್? ಸೊ ಸೇಮ್ ಲೈಕ್ ದ್ಯಾಟ್ ರೈಟ್ ಹ್ಯಾಂಡ್ ಥಂಬ್ ರೂಲ್ ಇಲ್ಲೇನು ಹೇಳುತ್ತೆ ಅಂದರೆ, ಡೈರೆಕ್ಷನ್ ಆಫ್ ದ ಇದೇನಕ್ಕೆ ಯೂಸ್ ಆಗುತ್ತೆ, ಡೈರೆಕ್ಷನ್ ಆಫ್ ಎ ಬಾರ್ ಕ್ರಾಸ್ ಬಿ ಬಾರ್ನ ತಿಳ್ಕೊಳಕ್ಕೆ. ಅಂದರೆ ಏನು, ಎ ಬಾರಿಂದ ಎ ಬಾರ್ ಕ್ರಾಸ್ ಬಿ ಬಾರ್, ಎ ಬಾರ್ ಕಡೆ ಇದು ಎ ಬಾರ್ ವೆಕ್ಟರ್ ತಾನೆ, ಇದರಿಂದ ಬಿ ಬಾರ್ ಕಡೆಗೆ ನಾನು ನನ್ನ ಫಿಂಗರ್ಸ್ನ ಟರ್ನ್ ಮಾಡಿದ್ರೆ ರೈಟ್ ಹ್ಯಾಂಡಿಂದು, ದೆನ್ ಈ ಥಂಬ್ ಇದೆಯಲ್ಲ, ಈ ಥಂಬಿನ ಡೈರೆಕ್ಷನ್ ಏನಿದೆಯಲ್ಲ ದಟ್ ವಿಲ್ ಬಿ ಯುವರ್ ಡೈರೆಕ್ಷನ್ ಆಫ್ ಎ ಬಾರ್ ಕ್ರಾಸ್ ಬಿ ಬಾರ್. ಅದೇ ಸೇಮ್ ಇನ್ನೂ ಅರ್ಥ ಮಾಡಬೇಕು ಅಂತಂದರೆ, ಸೇಮ್ ಈಗ ನಾನು ಬಿ ಬಾರ್ ಕ್ರಾಸ್ ಎ ಬಾರ್ ಹೇಳ್ತೀನಪ್ಪ. ಬಿ ಬಾರ್ ಕ್ರಾಸ್ ಎ ಬಾರ್ ಅಂದ್ರೆ ಏನು, ಬಿ ಬಾರ್ ಮ್ಯಾಗ್ನಿಟ್ಯೂಡ್ ಎ ಬಾರ್ ಸೈನ್ ಥೀಟಾನೇ ಆಗುತ್ತೆ. ಆದರೆ ಬಿ ಬಾರ್ ಕ್ರಾಸ್ ಎ ಬಾರ್ ಇಂದು ಡೈರೆಕ್ಷನ್ ಏನಾಗುತ್ತೆ ಹೇಳಿ, ಬಿ ಬಾರ್ ಯಾವ ಕಡೆ ಇದೆ, ಇಲ್ಲಿದೆ ತಾನೆ. ಸೊ ರೈಟ್ ಹ್ಯಾಂಡ್ ಹೆಂಗಿಡ್ತೀರಾ, ಬಿ ಬಾರ್ ಕಡೆಗೆ ಇಟ್ಟು ಬಿ ಬಾರ್ ಕ್ರಾಸ್ ಎ ಬಾರ್ ಅಂದರೆ ಬಿ ಬಾರಿಂದ ಎ ಬಾರ್ ಕಡೆಗೆ ಫಿಂಗರ್ನ ಟರ್ನ್ ಮಾಡಿ. ಆವಾಗ ಈ ಥಂಬು ಪೇಪರಿಂದ ಕೆಳಗಡೆ ಆ ಕಡೆ ಸೈಡ್ ಹೋಗುತ್ತೆ ತಾನೆ, ಆಪೋಸಿಟ್ ಸೈಡು. ಸೊ ಆಪೋಸಿಟ್ ಸೈಡ್ ಹೋದರೆ ಅದನ್ನ ಏನಂತೀರ, ಅದರದ್ದು ಡೈರೆಕ್ಷನು ಔಟ್ ಆಫ್ ದ ಪ್ಲೇನ್, ಆ ಕಡೆ ಇದೆ ಅಂತ ಹೇಳ್ತೀರಿ, ಇನ್ಸೈಡ್ ದ ಪ್ಲೇನ್, ಸಾರಿ. ಓಕೆ, ಸೊ ಆ ಕಡೆ ಸೈಡ್ ಇದೆ ಅಂತ ಹೇಳ್ತೀರಾ. ಅರ್ಥ ಆಯ್ತಲ್ಲ? ಸೊ ರೈಟ್ ಹ್ಯಾಂಡ್ ಥಂಬ್ ರೂಲ್ ಯೂಸ್ ಆಗೋದೇ ಇದೇ ರೀಸನಿಗೆ, ಜಸ್ಟ್ ಟು ಟೆಲ್ ಯು ದ ಡೈರೆಕ್ಷನ್ ಆಫ್ ದ ಕ್ರಾಸ್ ಪ್ರಾಡಕ್ಟ್.
ಕ್ರಾಸ್ ಪ್ರಾಡಕ್ಟ್ ಮಾಡಿದ್ಮೇಲೆ ನಿಮಗೆ ಏನು ವೆಕ್ಟರ್ ಸಿಗುತ್ತಲ್ಲ ಅದರದ್ದು ಡೈರೆಕ್ಷನ್ ಗೊತ್ತಾಗುತ್ತೆ. ಅರ್ಥ ಆಯ್ತಲ್ಲ? ಸೊ ಇದರಿಂದ ನಮಗೇನು ಗೊತ್ತಾಗುತ್ತೆ ಹೇಳಿ, ಅಟ್ ಎನಿ ಕಾಸ್ಟ್ ನಮ್ಮ ಎ ಬಾರ್ ಕ್ರಾಸ್ ಬಿ ಬಾರು ಬಿ ಬಾರ್ ಕ್ರಾಸ್ ಎ ಬಾರ್ ಸೇಮ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಲ್ಲ? ಸೊ ಇಟ್ ಈಸ್ ನಾಟ್ ಸೇಮ್. ದೆನ್ ಎ ಬಾರ್ ಕ್ರಾಸ್ ಬಿ ಬಾರ್ ಈಕ್ವಲ್ ಆಗಬೇಕು ಅಂದರೆ ಬಿ ಬಾರ್ ಕ್ರಾಸ್ ಎ ಬಾರ್ ಏನಾಗಿರಬೇಕು, ಬಿ ಬಾರ್ ಕ್ರಾಸ್ ಎ ಬಾರ್ ಏನು ಒಳಗಡೆ ಇದೆಯಲ್ಲ ಅದು ಈ ಕಡೆ ಸೈಡ್ ಇರಬೇಕಿತ್ತು. ಅದೇನಾಗ್ತೀವಿ ನಾವು ಮೈನಸ್ ಆಗ್ತೀವಿ. ದಟ್ಸ್ ಇಟ್. ಅರ್ಥ ಆಯ್ತಲ್ಲ? ಸೊ ಎ ಬಾರ್ ಕ್ರಾಸ್ ಬಿ ಬಾರ್ ಈಸ್ ಈಕ್ವಲ್ ಟು ಮೈನಸ್ ಆಫ್ ಬಿ ಬಾರ್ ಕ್ರಾಸ್ ಎ ಬಾರ್. ಆ್ಯಂಡ್ ಇನ್ನೂ ಒಂದು ಪ್ರಾಪರ್ಟಿ ನೀವು ಇದರಲ್ಲಿ ಏನು ಕಲಿತೀರಾ ಅಂದರೆ, ನಿಮ್ಮ ಮ್ಯಾಟ್ರಿಕ್ಸಲ್ಲಿ ಹೇಗೆ ನೀವು ಇಫ್ ಎ ಇಸ್ ಈಕ್ವಲ್ ಟು ಬಿ ಅಂತ ಕಲಿತ್ರೆ ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಅಥವಾ ಸಿ ಎ ಇಸ್ ಈಕ್ವಲ್ ಟು ಸಿ ಬಿ ಅಂತ ಕಲಿತೀರೋ, ಅದೇ ರೀತಿ ಇಲ್ಲಿ ಇನ್ ಕೇಸ್ ಯಾವುದಾದ್ರೂ ಎರಡು ವೆಕ್ಟರ್ ಈಕ್ವಲ್ ಇದ್ದಾವೆ ಅಂದರೆ ನಾವು ಕ್ರಾಸ್ ಪ್ರಾಡಕ್ಟ್ ಮಾಡಬೇಕಾದ್ರೆ ಇನ್ ಕೇಸ್ ಇದಕ್ಕೆ ನಾನು ಲೆಫ್ಟ್ ಸೈಡ್ ಕ್ರಾಸ್ ಪ್ರಾಡಕ್ಟ್ ಮಾಡಿದ್ದೀನಿ ಅಂದರೆ ಇದನ್ನ ಈಕ್ವಲ್ ಆಗಿ ಉಳಿಸ್ಕೋಬೇಕು ಅಂದರೆ ನಾನು ಲೆಫ್ಟ್ ಸೈಡೇ ಕ್ರಾಸ್ ಪ್ರಾಡಕ್ಟ್ ಈ ಕಡೆನೂ ಮಾಡಬೇಕು. ಇಲ್ಲ ನಾನು ಒಂದಕ್ಕೆ ಎ ಬಾರ್ ಕ್ರಾಸ್ ಸಿ ಬಾರ್ ಮಾಡಿ ಇಲ್ಲಿ ಸಿ ಬಾರ್ ಕ್ರಾಸ್ ಬಿ ಬಾರ್ ಬರೀಲಿಕ್ಕೆ ಬರೋದಿಲ್ಲ. ಗಾಟ್ ಇಟ್? ಸೊ ಹಿಯರ್ ಆಲ್ಸೋ ಐ ಶುಡ್ ರೈಟ್ ಬಿ ಬಾರ್ ಕ್ರಾಸ್ ಸಿ ಬಾರ್, ಇಲ್ಲ ಪ್ರೀ ಮಲ್ಟಿಪ್ಲೈ ಇಲ್ಲ ಪೋಸ್ಟ್ ಮಲ್ಟಿಪ್ಲೈ, ಆ ಥರ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಇನ್ನೂ ಒಂದು ಬಂದುಬಿಟ್ಟು ನಿಮ್ಮ ಪ್ರಾಪರ್ಟಿ ಏನು ಹೇಳುತ್ತೆ ಅಂದರೆ, ಎ ಬಾರ್ ಕ್ರಾಸ್ ಬಿ ಬಾರ್ ಪ್ಲಸ್ ಸಿ ಬಾರ್ ಈಸ್ ಈಕ್ವಲ್ ಟು ಎ ಬಾರ್ ಕ್ರಾಸ್ ಬಿ ಬಾರ್ ಪ್ಲಸ್ ಎ ಬಾರ್ ಕ್ರಾಸ್ ಸಿ ಬಾರ್. ಇದನ್ನು ನಾವು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂತೀವಿ. ಸೊ ಕ್ರಾಸ್ ಪ್ರಾಡಕ್ಟಲ್ಲಿ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಕೂಡ ಸ್ಯಾಟಿಸ್ಫೈ ಆಗುತ್ತೆ. ಅದನ್ನು ಬೇಕಿದ್ರೆ ನೀವು ಅರ್ಥ ಮಾಡ್ಕೋಬಹುದು. ಇದು ಬಂದುಬಿಟ್ಟು ನಿಮ್ಮ ಬಿ ಬಾರ್, ಇದು ಬಂದುಬಿಟ್ಟು ನಿಮ್ಮ ಎ ಬಾರು, ಇದೆಲ್ಲೋ ಒಂದು ಕಡೆ ನಿಮ್ಮ ಸಿ ಬಾರ್ ಇದ್ದರೆ ಬಿ ಬಾರ್ ಪ್ಲಸ್ ಸಿ ಬಾರ್ ಎಲ್ಲಿರುತ್ತೆ ಹೇಳಿ? ಇದನ್ನು ಸ್ವಲ್ಪ ಕನ್ಸ್ಟ್ರಕ್ಟ್ ಮಾಡಿದ್ರೆ ಅರ್ಥ ಆಗ್ಬಿಡುತ್ತೆ ನಿಮಗೆ. ಪ್ಯಾರಲೆಲೋಗ್ರಾಮ್. ಸೊ ಬಿ ಬಾರ್ ಪ್ಲಸ್ ಸಿ ಬಾರ್ ಅಂದರೆ ಈ ಡೈರೆಕ್ಷನ್ ಆಗಿರುತ್ತೆ ತಾನೆ. ದಿಸ್ ಈಸ್ ಯುವರ್ ಬಿ ಬಾರ್ ಪ್ಲಸ್ ಸಿ ಬಾರ್. ಎಸ್ ಆರ್ ನೋ? ಯಾಕಂದರೆ ಇದೂ ಸಿ ಬಾರ್ ಆಗುತ್ತೆ. ಸೊ ಬಿ ಬಾರ್ ಸಿ ಬಾರ್ ಇದ್ರದ್ದು ಟ್ರಯಾಂಗಲ್ ಇಂದ ಮೂರನೇ ಸೈಡ್ ಹಂಗಾದ್ರೂ ಹೇಳಿ ಅಥವಾ ಡಯಾಗ್ನಲ್, ಎರಡರಲ್ಲಿ ಯಾವುದಾದ್ರು ಪ್ಯಾರಲೆಲೋಗ್ರಾಮ್ ಆರ್ ಟ್ರಯಾಂಗಲ್ ನಿಮ್ಮ ಇಷ್ಟ. ಸೊ ಬಿ ಬಾರ್ ಪ್ಲಸ್ ಸಿ ಬಾರ್ ಅಂದರೆ ಇಲ್ಲಾಗುತ್ತೆ ತಾನೆ. ಸೊ ಈ ವೆಕ್ಟರು ಮತ್ತು ಎ ಬಾರು ಅಂದರೆ ಈ ವೆಕ್ಟರು. ಸೊ ಅಲ್ಲಿಗೆ ಏನಾಯ್ತು ಹೇಳಿ ನಿಮ್ಮದು ದಿಸ್ ಒನ್ ಆ್ಯಂಡ್ ದಿಸ್ ಒನ್ ಕ್ರಾಸ್ ಪ್ರಾಡಕ್ಟ್ ಅಗೇನ್ ಈ ರೀತಿ ಟರ್ನ್ ಮಾಡಿದ್ರೆ ಟುವರ್ಡ್ಸ್ ಯು. ಎಸ್ ಆರ್ ನೋ? ರೈಟ್. ಸೊ ಎ ಬಾರ್ ಕ್ರಾಸ್ ಬಿ ಬಾರ್ ಪ್ಲಸ್ ಸಿ ಬಾರ್ ಅದರದ್ದು ಡೈರೆಕ್ಷನ್ ಈ ಕಡೆ. ನೆಕ್ಸ್ಟ್ ಎ ಬಾರ್ ಕ್ರಾಸ್ ಬಿ ಬಾರ್ ಅಂದರೆ ಅಗೇನ್ ಅದನ್ನು ಇದೇ ರೀತಿ ಬರುತ್ತೆ. ಸೊ ಔಟ್ ಆಫ್ ದ ಪ್ಲೇನೇ ಇದೆ ಪರ್ಪೆಂಡಿಕ್ಯುಲರು. ಎ ಬಾರ್ ಕ್ರಾಸ್ ಸಿ ಬಾರ್ ಅಂದರೆ ಅದನ್ನು ಈ ರೀತಿ ತಗೊಂಡ್ರೆ ಔಟ್ ಆಫ್ ದ ಪ್ಲೇನೇ ಇದೆ. ಸಮ್ ಮಾಡಿದ್ರು ಕೂಡ ಔಟ್ ಆಫ್ ದ ಪ್ಲೇನೇ ಇದೆ. ಸೊ ಅಲ್ಲಿಗೆ ಈಕ್ವಲ್ ಆಗುತ್ತೆ. ಜಿಯೋಮೆಟ್ರಿಕಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ರೈಟ್. ಯೂಸ್ ಯುವರ್ ರೈಟ್ ಹ್ಯಾಂಡ್, ಯು ವಿಲ್ ಈಸಿಲಿ ಗೆಟ್ ಟು ನೋ ವಾಟ್ ಆ್ಯಕ್ಚುಲಿ ಐ ಆಮ್ ಸ್ಪೀಕಿಂಗ್ ಆಫ್. ನೆಕ್ಸ್ಟು ಇನ್ನೂ ಒಂದು ತುಂಬ ಇಂಪಾರ್ಟೆಂಟು ಬಟ್ ತುಂಬ ಬೇಸಿಕ್ ಅದು ಆ್ಯಕ್ಚುಲಿ. ಏನಂತ ಅಂದರೆ ಐ ಕ್ಯಾಪ್ ಕ್ರಾಸ್ ಐ ಕ್ಯಾಪ್ ಅಂದರೆ ಒಂದು ವೆಕ್ಟರಿಂದು ವೆಕ್ಟರ್ ಜೊತೆಗೆ ಕ್ರಾಸ್ ಪ್ರಾಡಕ್ಟ್ ಮಾಡಿದ್ರೆ ಏನು ಸಿಗುತ್ತೆ. ಇದು ನಿಮಗೆ ನಿಮ್ಮ ಎಮ್ ಸಿ ಕ್ಯೂಸಲ್ಲಿ KCET ಲೆವೆಲಲ್ಲಿ ಎಮ್ ಸಿ ಕ್ಯೂಸಲ್ಲಿ ತುಂಬ ಕೇಳ್ತಾರೆ. ಪ್ಲಸ್ ನಿಮ್ಮ ನಾರ್ಮಲ್ ಎಕ್ಸಾಮ್ ಬೋರ್ಡ್ ಎಕ್ಸಾಮ್ಸಲ್ಲೂ ಕೂಡ ಅಷ್ಟೇ 1 ಮಾರ್ಕ್ಸಿಗೆ ಕೇಳ್ತಾರೆ. ಅರ್ಥ ಆಯ್ತಲ್ಲ? ಸೊ ಗೊತ್ತಿರಲಿ ನಿಮಗೆ ಈ ರಿಲೇಷನ್ನು. ಐ ಕ್ಯಾಪ್ ಕ್ರಾಸ್ ಐ ಕ್ಯಾಪ್ ಅಂದರೆ ಎ ಬಾರ್ ಕ್ರಾಸ್ ಬಿ ಬಾರ್ ಅಂದರೆ ನಮಗೆ ಗೊತ್ತಿದೆ ತಾನೆ. ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಸೈನ್ ಥೀಟಾ. ಒಂದು ವೆಕ್ಟರು ಅದ್ರ ಜೊತೆಗೆ ಎಷ್ಟು ಆ್ಯಂಗಲ್ ಕ್ರಿಯೇಟ್ ಮಾಡುತ್ತೆ? 0 ತಾನೆ. ಸೊ ಸೈನ್ 0 ವ್ಯಾಲ್ಯೂ 0, ದೇರ್ಫೋರ್ ಟೋಟಲ್ ವ್ಯಾಲ್ಯೂ 0. ಐ ಕ್ಯಾಪ್ ಅಂದರೆ ನಾನು ಹೇಳಿದ್ದೀನಿ ನಿಮಗೆ. ಐ ಕ್ಯಾಪ್ ಅಂದರೆ ಏನು ಹೇಳಿ? ಎಕ್ಸ್ ಆಕ್ಸಿಸಲ್ಲಿ ಒಂದು ಯೂನಿಟ್ ವೆಕ್ಟರ್. ಇದು ಟೋಟಲ್ ಒಂದು ಇದು ಬ್ಲೂ ಫುಲ್ಲು ಎಕ್ಸ್ ಆಕ್ಸಿಸ್ ಆದರೆ ಇದರಲ್ಲಿ ಇಷ್ಟು ಇದು ವೈಟ್ ಏರಿಯಾ ಇದೆಯಲ್ಲ ಇದು 1 ಸೆಂಟಿಮೀಟರ್ ರೆಪ್ರೆಸೆಂಟ್ ಮಾಡಿದ್ರೆ ಇದನ್ನು ಐ ಕ್ಯಾಪ್ ಅಂತೀನಿ ನಾನು. ಅರ್ಥ ಆಯ್ತಲ್ಲ? ಸೊ ಸ್ಟ್ಯಾಂಡರ್ಡ್ ರೆಪ್ರೆಸೆಂಟೇಷನ್. ನೆಕ್ಸ್ಟ್ ವೈ ಆಕ್ಸಿಸಲ್ಲಿ ನಾನು ಒಂದು ಯೂನಿಟ್ ವೆಕ್ಟರ್ ತೊಗೊಂಡ್ರೆ ಅದೇನಾಗುತ್ತೆ? ಜೆ ಕ್ಯಾಪ್. ಅದೇ ರೀತಿ ಝೆಡ್ ಆಕ್ಸಿಸಲ್ಲಿ ನಾನು ತೊಗೊಂಡ್ರೆ ಅದೇನಾಗುತ್ತೆ? ನನ್ನ ಕೆ ಕ್ಯಾಪ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಇದು ಸ್ಟ್ಯಾಂಡರ್ಡ್ ರೆಪ್ರೆಸೆಂಟೇಷನ್. ಅದು ನಿಮಗೆ ಗೊತ್ತಿರಬೇಕು. ಐ ಕ್ಯಾಪ್ ಕ್ರಾಸ್ ಐ ಕ್ಯಾಪ್ ಈಸ್ ಆಲ್ವೇಸ್ ಈಕ್ವಲ್ ಟು 0. ಡಾಟ್ ಪ್ರಾಡಕ್ಟಲ್ಲಿ ಹೇಳ್ಕೊಟ್ಟಿದ್ದೆ ಐ ಕ್ಯಾಪ್ ಡಾಟ್ ಪ್ರಾಡಕ್ಟ್ ಇದ್ದರೆ 1 ಬರುತ್ತೆ. ಯಾಕೆ? ಕಾಸ್ 0 ಬರುತ್ತೆ ಅಲ್ಲಿ. ಓಕೆ, ನೆನಪಿರ್ಬೇಕು ಅವೆಲ್ಲ. ನೆಕ್ಸ್ಟ್ ಜೆ ಕ್ಯಾಪ್ ಕ್ರಾಸ್ ಜೆ ಕ್ಯಾಪ್ ವಿಲ್ ಬಿ ಈಕ್ವಲ್ ಟು ವಾಟ್? ಅಗೇನ್ ಮ್ಯಾಗ್ನಿಟ್ಯೂಡ್ ಆಫ್ ಜೆ ಕ್ಯಾಪ್. ಇವೆಲ್ಲ 1 ಮ್ಯಾಗ್ನಿಟ್ಯೂಡ್. ಯಾಕೆ? ಯೂನಿಟ್ ವೆಕ್ಟರ್ ತಾನೆ. ಆದರೆ ಸೈನ್ 0 ಬಂದುಬಿಟ್ಟು ಏನು ಮಾಡುತ್ತೆ? ಇವನ್ನೆಲ್ಲ 0 ಬಂದುಬಿಡುತ್ತೆ. 0 ಇಂಟು ಎನಿಥಿಂಗ್ 0. ನೆಕ್ಸ್ಟ್ ಕೆ ಕ್ಯಾಪ್ ಕ್ರಾಸ್ ಕೆ ಕ್ಯಾಪ್ ಈಸ್ ಈಕ್ವಲ್ ಟು ಏನು ಸಿಗುತ್ತೆ? ಅಗೇನ್ ದಿಸ್ ಒನ್ ಆಲ್ಸೋ 0. ಓಕೆ, ಸೊ ಇದು ನಿಮಗೆ ನೆನಪಿರಬೇಕು. ಇನ್ನೂ ಒಂದು ಇಂಪಾರ್ಟೆಂಟ್ ಏನು ನೆನಪಿರಬೇಕು ಅಂದರೆ ಐ ಕ್ಯಾಪ್ ಕ್ರಾಸ್ ಜೆ ಕ್ಯಾಪ್. ಐ ಕ್ಯಾಪ್ ತೊಗೊಂಡ್ರೆ 0 ಬರುತ್ತೆ. ಐ ಕ್ಯಾಪ್ ಜೆ ಕ್ಯಾಪ್ ತೊಗೊಂಡ್ರೆ ಎಷ್ಟು ಬರುತ್ತೆ? ಸೈನ್ 90 ಡಿಗ್ರಿ ತಾನೆ. 90 ಅಂದರೆ 1. ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ಈಕ್ವಲ್ ಟು 1 ಬರುತ್ತೆ. ರೈಟ್. ಬಟ್ ಆ್ಯಕ್ಚುಲಿ ಬರೋದೇನು ಇಲ್ಲಿ ನೋಡಿ, ಇಲ್ಲಿ ಐ ಕ್ಯಾಪು ಜೆ ಕ್ಯಾಪು ಕೆ ಕ್ಯಾಪ್ 3 ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ತಾನೆ. ನಾನು ಹೇಳಿದ್ದೀನಿ ಐ ಕ್ಯಾಪಿಂದ ಜೆ ಕ್ಯಾಪು, ಐ ಕ್ಯಾಪಿಂದ ಜೆ ಕ್ಯಾಪ್ ಕಡೆಗೆ ಕ್ರಾಸ್ ಪ್ರಾಡಕ್ಟ್ ಅಂದರೆ ಪರ್ಪೆಂಡಿಕ್ಯುಲರ್ ವೆಕ್ಟರ್ ಟು ಬೋತ್ ದೀಸ್ ಅಂದರೆ ಕೆ ಕ್ಯಾಪ್ ಆಗುತ್ತೆ. ಸೊ ದೇರ್ ಫೋರ್ ಯು ಹ್ಯಾವ್ ಟು ರಿಮೆಂಬರ್ ಐ ಕ್ಯಾಪ್ ಕ್ರಾಸ್ ಜೆ ಕ್ಯಾಪ್ ಈಸ್ ಆಲ್ವೇಸ್ ಈಕ್ವಲ್ ಟು ಕೆ ಕ್ಯಾಪ್. ಅದೇ ರೀತಿ ಜೆ ಮತ್ತು ಕೆ ತಗೊಂಡ್ರೆ
ಜೆ ಕ್ಯಾಪ್ ಕ್ರಾಸ್ ಕೆ ಕ್ಯಾಪ್ ತಗೊಂಡ್ರೆ ಐ ಕ್ಯಾಪ್ ಸಿಗುತ್ತೆ. ನೆಕ್ಸ್ಟು ಕೆ ಮತ್ತು ಐ ತಗೊಂಡ್ರೆ ನಿಮಗೇನು ಸಿಗುತ್ತೆ, ಜೆ ಕ್ಯಾಪ್ ಸಿಗುತ್ತೆ. ಇದೇ ಸೇಮು ಸ್ವಲ್ಪ ನಾನು ಉಲ್ಟಾ ತೊಗೊತೀನಿ, ಐ ಮತ್ತು ಕೆ ತೊಗೊತೀನಿ ಅಂದ್ಕೊಳ್ರಿ. ಐ ಕ್ಯಾಪ್ ಕ್ರಾಸ್ ಕೆ ಕ್ಯಾಪ್, ಅವಾಗ ಏನಾಗುತ್ತೆ ಹೇಳಿ, ಐ ಮತ್ತು ಕೆಗೆ ಪರ್ಪೆಂಡಿಕ್ಯುಲರ್ ಯಾವುದಿದೆ, ಜೆ ಇದೆ. ಆದರೆ ಡೈರೆಕ್ಷನ್ನು ಅಬ್ಸರ್ವ್ ಮಾಡಿ, ಐಯಿಂದ ಕೆ ಕಡೆಗೆ ಅಂದರೆ ಈ ಕಡೆ ರೈಟ್ ಹ್ಯಾಂಡು, ಐಯಿಂದ ಕೆ ಕಡೆಗೆ ಥಂಬ್ ಯಾವ ಕಡೆಗೆ ಹೋಗ್ತಿದೆ, ಒಳಗಡೆ ತಾನೆ. ಸೊ ದಟ್ ಈಸ್ ಮೈನಸ್, ಅದು ನಿಮಗೆ ಗೊತ್ತಿರಬೇಕು. ಅದೇ ರೀತಿ ಇದು ಅಷ್ಟೇ, ಕೆ ಕ್ಯಾಪ್ ಕ್ರಾಸ್ ಜೆ ಕ್ಯಾಪ್ ಇದ್ದರೆ ಉಲ್ಟಾ ಕೆ ಮತ್ತು ಜೆ ಹಿಂಗೆ, ಅದು ಮತ್ತೆ ಈ ಕಡೆ ತಿರುಗಿ ಹಿಂಗೆ ಹೋಗುತ್ತೆ. ಹಿಂಗೆ ಹೋದ್ರೆ ಏನಾಗುತ್ತೆ, ಮತ್ತೆ ಒಳಗಡೆನೇ ಇರೋದ್ರಿಂದ ಅದೇನಾಗುತ್ತೆ ನಿಮಗೆ ಮೈನಸ್ ಐ ಕ್ಯಾಪ್ ಆಗುತ್ತೆ. ಇದೂ ಅಷ್ಟೇ, ಐ ಜೆ ತೊಗೊಂಡ್ರೆ ಕೆ ಬರುತ್ತೆ, ಜೆ ಐ ತೊಗೊಂಡ್ರೆ ಮೈನಸ್ ಕೆ ಬರುತ್ತೆ. ಅರ್ಥ ಆಯ್ತಲ್ಲ, ಇದು ಆ್ಯಕ್ಚುಲಿ ಇದ್ರದ್ದು, ಇದು ಇದ್ರದ್ದು, ಇದು ಇದ್ರದ್ದು, ರೈಟ್. ಸೊ ಈ ರೀತಿ ನಿಮಗೆ ಈ ಕಂಟೆಂಟು ಸ್ವಲ್ಪ ನೀಟಾಗಿ ಗೊತ್ತಿರಬೇಕು. ಸೊ ಇನ್ನೂ ಒಂದು, ಹೇಗೆ ನಾವು ಡಾಟ್ ಪ್ರಾಡಕ್ಟಲ್ಲಿ ಕಲ್ತಿದ್ವಿ ಎ ಬಾರ್ ಡಾಟ್ ಎ ಬಾರ್ ಅಂತ ಅಂದರೆ ಯಾವತ್ತೇ ಆಗಲಿ ಮ್ಯಾಗ್ನಿಟ್ಯೂಡ್ ಎ ಬಾರ್ ಸ್ಕ್ವೇರ್ ಆಗುತ್ತೆ. ಅದೇ ರೀತಿ ಯಾವುದೇ ವೆಕ್ಟರು ಅದರದ್ದೇ ಆದ ವೆಕ್ಟರ್ ಜೊತೆಗೆ ಕ್ರಾಸ್ ಪ್ರಾಡಕ್ಟ್ ಮಾಡಿದ್ರೆ ಅದು ಯಾವಾಗಲೂ ಕೂಡ ಝೀರೋನೇ ಆಗುತ್ತೆ, ನೆನಪಿರಲಿ. ಓಕೆ, ಸೊ ಆಲ್ ದೀಸ್ ಥಿಂಗ್ಸ್ ವಿಚ್ ಐ ಆಮ್ ಟೆಲಿಂಗ್ ಯು ಆರ್ ಯೂಸ್ಫುಲ್ ವೈಲ್ ಸಾಲ್ವಿಂಗ್ ದ ಎಕ್ಸಸೈಸ್ ಪ್ರಾಬ್ಲಮ್ಸ್. ಓಕೆನಾ, ರೈಟ್. ನೆಕ್ಸ್ಟ್ ಇನ್ನೇನು ಅಬ್ಸರ್ವೇಷನ್ಸ್ ಮಾಡ್ಬೋದು, ಇನ್ನು ಅಬ್ಸರ್ವೇಷನ್ ಏನು ಮಾಡ್ಬೋದು ಅಂದರೆ, ಇದಂತೂ ನಿಮಗೆ ಗೊತ್ತಾಯ್ತಲ್ಲ, ಎ ಬಾರ್ ಕ್ರಾಸ್ ಬಿ ಬಾರ್ ಅನ್ನೋದು ವೆಕ್ಟರ್ ಕ್ವಾಂಟಿಟಿ ಅಂತ ಗೊತ್ತಾಯ್ತಾ. ನೆಕ್ಸ್ಟ್ ಇದು ಝೀರೋ ಯಾವಾಗ ಆಗುತ್ತೆ, ಸೈನ್ ಝೀರೋ ಆದಾಗ, ಅಂದರೆ ಆ್ಯಂಗಲ್ ಝೀರೋ ಇರಬೇಕು. ಆ್ಯಂಗಲ್ ಝೀರೋ ಇರಬೇಕಂದ್ರೆ ದಟ್ ಮೀನ್ಸ್ ಇಫ್ ಟೂ ವೆಕ್ಟರ್ಸ್ ಆರ್ ಪ್ಯಾರಲ್, ಎರಡು ವೆಕ್ಟರ್ಸ್ ಪ್ಯಾರಲಲ್ ಇದಾವೆ ಅಂದರೆ ಎ ಬಾರ್ ಕ್ರಾಸ್ ಬಿ ಬಾರ್ ಯಾವತ್ತೇ ಆಗಲಿ ಏನಾಗಿರುತ್ತೆ, ಝೀರೋ ಆಗಿರುತ್ತೆ. ಪ್ಯಾರಲಲ್ಲಿಗೆ ಇಲ್ಲಿನೋ ಒಂದು ವರ್ಡ್ ಏನು, ಕೊಲೀನಿಯರ್ ವೆಕ್ಟರ್ಸ್. ಓಕೆ, ಸೊ ಎರಡು ವೆಕ್ಟರ್ಸ್ ಕೊಲೀನಿಯರ್ ಇದಾವೆ ಅಂತ ಅಂದರೆ ಏನಾಗುತ್ತೆ, ಕ್ರಾಸ್ ಪ್ರಾಡಕ್ಟ್ ಈಸ್ ಆಲ್ವೇಸ್ ಝೀರೋ. ನೆಕ್ಸ್ಟ್ ಇನ್ನೇನು ಅಬ್ಸರ್ವೇಷನ್ಸ್ ಮಾಡ್ಬೋದು, ಇದು ಆಯಿತು, ಕ್ರಾಸ್ ಪ್ರಾಡಕ್ಟ್ ಆಯಿತು, ಐ ಕ್ಯಾಪ್ ಜೆ ಕ್ಯಾಪ್ ಎಲ್ಲ ಆಯಿತು. ನೆಕ್ಸ್ಟ್ ಎಸ್, ಕ್ರಾಸ್ ಪ್ರಾಡಕ್ಟಿಗೆ ಒಂದು ಫಾರ್ಮುಲಾ ಬರಿತೀವಿ ನಾವು, ನೆನಪಿದೆಯಾ, ಎ ಬಾರ್ ಕ್ರಾಸ್ ಬಿ ಬಾರ್ ಇಸ್ ಈಕ್ವಲ್ ಟು, ಕಂಡಿಡೀರಿ ಅಂದರೆ ನಿಮಗೊಂದು ಫಾರ್ಮುಲಾ ಇದೆ. ಏನು ಫಾರ್ಮುಲಾ ಅದು, ಡಿಟರ್ಮಿನೆಂಟ್ ಆಫ್ ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್, ಕೆಳಗಡೆ A1 B1 C1 A2 B2 C2 ಈ ಥರ ಬರಿತೀರ, ಹೌದಿಲ್ವಾ? ಎಸ್ ಅನ್ನೋ, ವಾಟ್ ಆರ್ A1 B1 C1? ಇದು ಎ ಬಾರ್ ಅನ್ನೋದು ಒಂದು ವೆಕ್ಟರ್ ಅಂದರೆ ಡೆಫಿನೆಟ್ಲಿ ಸಮ್ ಸ್ಕೇಲಾರ್ ಇಂಟು ಐ ಕ್ಯಾಪ್ ಇರುತ್ತೆ, B1 ಜೆ ಕ್ಯಾಪ್ C1 ಕೆ ಕ್ಯಾಪ್ ಇರುತ್ತೆ. ಅದೇ ರೀತಿ ಬಿ ಬಾರ್ ಇಸ್ಕೊಂಡು ಏನಿರುತ್ತೆ, ಸೊ ಬಿ ಬಾರಿಗೆ ಏನಿದೆ, A2 ಐ ಕ್ಯಾಪ್ B2 ಜೆ ಕ್ಯಾಪ್ C2 ಕೆ ಕ್ಯಾಪ್. ಓಕೆ, ಸೊ ಎ ಬಾರ್ ಬಿ ಬಾರ್ ಇದ್ದಿದ್ದಾಗ ನಾವು ಈ ರೀತಿ ಫಾರ್ಮುಲಾ ಬರಿತೀವಿ. ಬಟ್ ವೈ ದಿಸ್ ಫಾರ್ಮುಲಾ ಅಂತ ಅಂದರೆ ಸಿಂಪಲ್, ಐ ವಿಲ್ ಮೇಕ್ ಯು understand this one, just a minute, give me a minute. See here, ನೀಟಾಗಿ ಕ್ರಾಸ್ ಪ್ರಾಡಕ್ಟ್ನ ಸ್ವಲ್ಪ ಡಿಟೇಲಾಗಿ ಮಾಡಿಬಿಟ್ರೆ ನಿಮಗೆ ಈ ಫಾರ್ಮುಲಾ ಯಾಕೆ ಬಂತು ಅನ್ನೋದು ಗೊತ್ತಾಗುತ್ತೆ. ಓಕೆ, ಸೊ ಐ ಟೆಲ್ ಯು, ಜಸ್ಟ್ ಗಿವ್ ಮಿ ಮಿನಿಟ್. ಓಕೆ, ಅಬ್ಸರ್ವ್ ಹಿಯರ್, ಏನು ಬೇಕಿತ್ತು, ಕ್ರಾಸ್ ಪ್ರಾಡಕ್ಟ್ ತಾನೆ, ಎ ಬಾರ್ ಕ್ರಾಸ್ ಬಿ ಬಾರ್ ಇಸ್ ಈಕ್ವಲ್ ಟು, ಎ ಬಾರ್ ಅಂದರೆ ಏನು ತೊಗೊಂಡಿದ್ದೀವಿ ನಾವು, ಎ ಬಾರ್ ಅಂತ ಅಂದರೆ A1 ಐ ಕ್ಯಾಪ್ ಪ್ಲಸ್ B1 ಜೆ ಕ್ಯಾಪ್ ಪ್ಲಸ್ C1 ಕೆ ಕ್ಯಾಪ್ ಕ್ರಾಸ್ A2 ಐ ಕ್ಯಾಪ್ ಪ್ಲಸ್ B2 ಜೆ ಕ್ಯಾಪ್ ಪ್ಲಸ್ C2 ಕೆ ಕ್ಯಾಪ್. ಈಗ ಕ್ರಾಸ್ ಪ್ರಾಡಕ್ಟ್ ಒಂದೊಂದೇ ಮಾಡಿರಿ, A1 ಐ ಕ್ಯಾಪ್ ಇಟ್ಕೊಂಡು ಮೂರಕ್ಕೂ ಮಲ್ಟಿಪ್ಲೈ ಮಾಡಿರಿ, A1 ಐ ಕ್ಯಾಪ್ ಕ್ರಾಸ್ A2 ಐ ಕ್ಯಾಪ್ ಪ್ಲಸ್ ಇದೇ A1 ಐ ಕ್ಯಾಪ್ನ ಇದಕ್ಕೂ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, A1 ಐ ಕ್ಯಾಪ್ ಕ್ರಾಸ್ B2 ಜೆ ಕ್ಯಾಪ್, ಡಾಟ್ ಪ್ರಾಡಕ್ಟ್ ಮಾಡಿದ ಹಾಗೇನೆ. ಓಕೆ, ನೆಕ್ಸ್ಟ್ ಇದೇ A1 ಐ ಕ್ಯಾಪ್ನ ಇಟ್ಕೊಂಡು ಕ್ರಾಸ್ C2 ಕೆ ಕ್ಯಾಪ್, ರೈಟ್? ಎಸ್ ಆರ್ ನೋ? ನೆಕ್ಸ್ಟ್ ಏನು ಸಿಗುತ್ತೆ ನಿಮಗೆ, ಅಲ್ಲ ಸಾರಿ, ನೆಕ್ಸ್ಟು ಇದು, ಈಗ ಇದು B1 ಜೆ ಕ್ಯಾಪ್ನ ಮೂರಕ್ಕೂ ಮಲ್ಟಿಪ್ಲೈ ಮಾಡಿದ್ರೆ ಏನು ಸಿಗುತ್ತೆ, ಪ್ಲಸ್ B1 ಜೆ ಕ್ಯಾಪ್ ಕ್ರಾಸ್ A2 ಐ ಕ್ಯಾಪ್ ಪ್ಲಸ್ B1 ಜೆ ಕ್ಯಾಪ್ ಕ್ರಾಸ್ ಎರಡನೇದು ಯಾವುದು, B2 ಜೆ ಕ್ಯಾಪ್ ಪ್ಲಸ್ B1 ಜೆ ಕ್ಯಾಪ್ ಕ್ರಾಸ್ C2 ಕೆ ಕ್ಯಾಪ್. ಅರ್ಥ ಆಯ್ತಲ್ಲ? ಈಗ ಕೊನೆಯದಂದ್ರೆ ಏನು, ಇದು ಮೂರನೇದು ಇದೆಯಲ್ಲ, ಇದನ್ನು ಒಂದ್ಸತಿ ಇದಕ್ಕೆ ಒಂದ್ಸತಿ ಇದಕ್ಕೆ ಒಂದ್ಸತಿ ಇದಕ್ಕೆ ಮಲ್ಟಿಪ್ಲೈ ಮಾಡಿರಿ, ರೈಟ್? ಸೊ ಏನು ಸಿಗುತ್ತೆ ನಿಮಗೆ, ಅಬ್ಸರ್ವ್ ಮಾಡಿ, ಯು ವಿಲ್ ಗೆಟ್ ಪ್ಲಸ್ C1 ಕೆ ಕ್ಯಾಪ್ ಕ್ರಾಸ್ A2 ಐ ಕ್ಯಾಪ್ ಪ್ಲಸ್ C1 ಕೆ ಕ್ಯಾಪ್ ಕ್ರಾಸ್ B2 ಜೆ ಕ್ಯಾಪ್ ಪ್ಲಸ್ C1 ಕೆ ಕ್ಯಾಪ್ ಕ್ರಾಸ್ C2 ಕೆ ಕ್ಯಾಪ್. ಈಗ ತಾನೇ ಹೇಳಿದೆ ನಾನು ನಿಮಗೆ, ಕ್ರಾಸ್ ಪ್ರಾಡಕ್ಟ್ ವಿತ್ ಇಟ್ ಸೆಲ್ಫ್ ಅಂದರೆ ಐ ಕ್ರಾಸ್ ಐ ಇದ್ರೆ ಏನಾಗುತ್ತೆ, ಐ ಕ್ರಾಸ್ ಐ ಇದ್ರೆ ಏನಾಗುತ್ತೆ, ಝೀರೋ ಆಗುತ್ತಾನೆ. ಸೊ ಹಾಗಾಗಿ ಈ ಕ್ವಾಂಟಿಟಿ ಏನಾಯಿತು, ಝೀರೋ. ನೆಕ್ಸ್ಟ್ ಜೆ ಕ್ರಾಸ್ ಜೆನೋ ಝೀರೋ, ಕೆ ಕ್ರಾಸ್ ಕೆನೋ ಝೀರೋ.
ಹೌದಾ? ಸೊ ಆ ವ್ಯಾಲ್ಯೂಸ್ನ ಬಿಡಿ. ನೆಕ್ಸ್ಟ್ ಐ ಕ್ರಾಸ್ ಜೆ ಅಂದರೆ ನಾನೇನು ಹೇಳಿದೆ, ಈಗ ತಾನು ಹೇಳಿದ್ದೀನಿ ನೋಡಿ. ಐ ಕ್ರಾಸ್ ಜೆ ಅಂದರೆ ಏನು? ಕೆ ಕ್ಯಾಪ್. ಜೆ ಕ್ರಾಸ್ ಕೆ ಅಂದರೆ ಐ, ಕೆ ಕ್ರಾಸ್ ಐ ಅಂದರೆ ಜೆ. ಸೊ ಅಲ್ಲಿಗೆ ಈ ಸ್ಕೇಲರ್ಸ್ ಇದಾವಲ್ಲ, ಇದನ್ನು ಹೊರಗೆ ಬರೀರಿ. ಅಂದರೆ ಇದಕ್ಕಿಂತ ಮುಂಚೆ ಆ್ಯಕ್ಚುಲಿ ಒಂದು ಪ್ರಾಪರ್ಟಿ ಹೇಳಬೇಕಿತ್ತು. ಯಾವುದದು? ನೀವು ಯಾವುದೇ ಒಂದು ವೆಕ್ಟರ್ನ ಕ್ರಾಸ್ ಪ್ರಾಡಕ್ಟ್ ಮಾಡ್ತಿರಲ್ಲ, ಒಂದು ಸ್ಕೇಲರ್ನ ಬೇಕಿದ್ರೆ ಹೊರಗಡೆ ಇಟ್ಕೊಂಡು ಕಂಡುಹಿಡಿರಿ, ಆನ್ಸರ್ ಸೇಮ್ ಬರುತ್ತೆ. ಅಥವಾ ಬರೀ ಕೆ ಜೊತೆ ಮಲ್ಟಿಪ್ಲೈ ಮಾಡಿಬಿಟ್ಟು ಆಮೇಲೆ ಕಂಡುಹಿಡಿರಿ, ಅದನ್ನು ಸೇಮೇ. ಅಥವಾ ಎ ಬಾರ್ ಕ್ರಾಸ್ ಕೆ ಬಿ ಬಾರ್ ಈ ರೀತಿ ಇಡ್ರಿ, ಮೂರು ಸೇಮೇ ಆನ್ಸರ್ ಬರುತ್ತೆ. ಅಂದರೆ ಸ್ಕೇಲರ್ ವಿಲ್ ನಾಟ್ ಎಫೆಕ್ಟ್ ದ ಕ್ರಾಸ್ ಪ್ರಾಡಕ್ಟ್, ಅದೊಂದು ನೆನಪಿರಲಿ. ಅದು ಕಾನ್ಸೆಪ್ಟ್ ಇಟ್ಕೊಂಡು ಇಲ್ಲಿ ನಾವೇನು ಮಾಡ್ತೀವಿ, A1 B1 A1 B2 ಇದೆಯಲ್ಲ, A1 B2 ಹಾಗೆ ಇರಲಿ. ಐ ಕ್ರಾಸ್ ಜೆ ಅಂದರೆ ಕೆ ಕ್ಯಾಪ್. A1 C2 ಹಾಗೆ ಇರಲಿ. ಐ ಕ್ರಾಸ್ ಕೆ ಅಂದರೆ ಐ ಮತ್ತು ಕೆ, ಐ ಮತ್ತು ಕೆ ಅಂದರೆ ಈ ಕಡೆ ತಾನೆ. ಸೊ ಈ ಕಡೆ ಅಂತಂದರೆ ಮೈನಸ್ ಜೆ. ನೆಕ್ಸ್ಟ್ ಇದಕ್ಕೆ ಬರ್ರಿ, ಜೆ ಮತ್ತು ಐ. ಜೆ ಮತ್ತು ಐ ಅಂದರೆ ಏನಾಗುತ್ತೆ ನಮ್ಮದು? ಮೈನಸ್ ಕೆ ಕ್ಯಾಪ್. ಹಂಗಂದ್ರೆ ಏನಾಯ್ತು ಇದು? B1 A2 ಕೆ ಕ್ಯಾಪ್. ನೆಕ್ಸ್ಟ್ ಇದಕ್ಕೆ ಬರ್ರಿ, ಜೆ ಕೆ ಅಂದರೆ ಎಷ್ಟು? ಐ ಕೆ, ರೈಟ್. ಪ್ಲಸ್ ಏನಾಗುತ್ತೆ? B1 C2 ಐ ಕ್ಯಾಪ್. ನೆಕ್ಸ್ಟ್ ಇನ್ಯಾವುದೈತಪ್ಪ? ಪ್ಲಸ್ C1 A2 ಕೆ ಇಂಟು ಐ ಅಂದರೆ ಕೆ ಐಗೆ ಏನಾಯ್ತಪ್ಪ? ಜೆ ಇದೆ ತಾನೆ, ಜೆ. ನೆಕ್ಸ್ಟ್ C1 B2 ಕೆ ಜೆ ಇದ್ರೆ ಮೈನಸ್ ಐ. ಓಕೆ, ಮೈನಸ್ ಐ ಕ್ಯಾಪ್. ನೆಕ್ಸ್ಟ್ ದಟ್ಸ್ ಇಟ್, ಯು ಹ್ಯಾವಿಂಗ್ ದೀಸ್. ಈಗ ಐ ಕ್ಯಾಪ್ ವ್ಯಾಲ್ಯೂಸ್ ಎಲ್ಲ ಒಂದು ಕಡೆ ಕರೆಕ್ಟಾಗಿ ಬರೀರಿ. ಐ ಕ್ಯಾಪ್ ಇರೋದು ಎಲ್ಲಿದೆ? ಒಂದು ಇದು ಐ ಕ್ಯಾಪು, ಇನ್ನೊಂದು ಇದೊಂದು ಐ ಕ್ಯಾಪ್. ಹೌದಾ? ಸೊ ರೈಟ್ ಡೌನ್ ಪ್ರಾಪರ್ಲಿ. ಯು ವಿಲ್ ಗೆಟ್ B1 C2 ಮೈನಸ್ C1 B2 ಇಂಟು ಐ ಕ್ಯಾಪ್ ಮೈನಸ್ ಜೆ ಕ್ಯಾಪ್ ಕಾಮನ್ ತೆಗೆದ್ರೆ ಏನು ಸಿಗುತ್ತೆ? A1 C2 ಮೈನಸ್ C1 A2. ಓಕೆ, ಪ್ಲಸ್ ಕೆ ಕ್ಯಾಪ್ ಹಾಗೆ ಇರಲಿ. ಕೆ ಕ್ಯಾಪ್ ತೊಗೊಂಡ್ರೆ ನೆಕ್ಸ್ಟ್ ಕೆ ಕ್ಯಾಪ್ ಇರೋ ಟರ್ಮ್ಸ್ ಯಾವುದು? ಇದೊಂದು ತಾನೆ. ಸೊ A1 B2 ಮೈನಸ್ B1 A2. ಇದನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಿರಿ. ಇದು ನಿಮಗೆ ಸಿಕ್ಕಿರೋ ಕ್ರಾಸ್ ಪ್ರಾಡಕ್ಟ್ ಇದೆಯಲ್ಲ, ನೀವೀಗ ಡಿಟರ್ಮಿನೆಂಟ್ನ ಓಪನ್ ಮಾಡಿದ್ರು ಕೂಡ ಅದೇ ವ್ಯಾಲ್ಯೂ ಬರುತ್ತೆ, ಬೇಕಿದ್ರೆ ಚೆಕ್ ಮಾಡಿ. ಓಕೆ, ಸಿ ಹಿಯರ್ ಐ ಕ್ಯಾಪ್ ಎ ಬಾರ್ ಕ್ರಾಸ್ ಬಿ ಬಾರ್ ಹಾಗೆ ಇರಲಿ, ಐ ಕ್ಯಾಪ್ ಹಾಗೆ ಇರಲಿ. ಈಗ B1 C2 ಮೈನಸ್ B2 C1 ತಾನೆ. B1 C2 ಮೈನಸ್ C1 B2. ನೆಕ್ಸ್ಟ್ ಆಸ್ ಪರ್ ಫಾರ್ಮುಲಾ ಡಿಟರ್ಮಿನೆಂಟ್ ಓಪನ್ ಮಾಡೋದು ಹೇಗೆ? ಮೈನಸ್ ಜೆ ಕ್ಯಾಪ್ ತಾನೆ. ನೆಕ್ಸ್ಟ್ ಕ್ವಾಂಟಿಟಿಗೆ ಮೈನಸ್ ಜೆ ಕ್ಯಾಪ್ ತೊಗೊಂಡ್ರೆ ಮಿಡಲ್ ರೋ ಮಿಡಲ್ ಕಾಲಮ್ ಡಿಟರ್ಮಿನೆಂಟ್ಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ. ಓಕೆ, A1 C2 ಮೈನಸ್ C1 A2 ಪ್ಲಸ್ ಕೆ ಕ್ಯಾಪ್ ಅಂತ ತೊಗೊಂಡ್ರೆ ಕೊನೆ ರೋ ಕೊನೆ ಕಾಲಮ್ ಡಿಲೀಟ್ ಮಾಡಿದ್ರೆ ಏನಾಗುತ್ತೆ? A1 B2 ಮೈನಸ್ A2 B1. ಕರೆಕ್ಟಾ? ಇದನ್ನ ಅಬ್ಸರ್ವ್ ಮಾಡಿ, ಎರಡೂ ಸೇಮ್ ಇದೆ. ಹಾಗಾಗಿ ಈ ರೀತಿ ಬರುತ್ತಲ್ಲ, ದಟ್ ಈಸ್ ದ ರೀಸನ್ ವಿ ರೈಟ್ ಡೈರೆಕ್ಟ್ಲಿ ಕ್ರಾಸ್ ಪ್ರಾಡಕ್ಟ್ ಕಂಡುಹಿಡಿರಿ ಅಂತ ಹೇಳಿದ್ರೆ ಸಾಕು. ನಾವೇನು ಮಾಡ್ತೀವಿ? ಎ ಬಾರ್ ಕ್ರಾಸ್ ಬಿ ಬಾರ್, ಇಲ್ಲೇನು ಬರಿತೀವಿ? ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್. ನೆಕ್ಸ್ಟ್ ಇಲ್ಲೇನು ಬರಿತೀವಿ? ಫಸ್ಟ್ ವೆಕ್ಟರ್ ಯಾವುದಿದೆ ಅದನ್ನು ನೋಡ್ಬಿಟ್ಟು ಬರೀರಿ, A2 B2 C2. ನೆನಪಿರಲಿ, ಇದು ಫಸ್ಟ್ ಏನಿದೆ ಅದೇ ಇಲ್ಲಿ ಬರಿಬೇಕು, ಸೆಕೆಂಡ್ ಏನಿದೆ ಅದೇ ಇಲ್ಲಿ ಬರಿಬೇಕು. ಓಕೆ, ಇಲ್ಲಾಂದರೆ ಒಂಚೂರು ಪ್ಲಸ್ ಮೈನಸ್ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಅಲ್ಲಿಗೆ. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ಮೇಕ್ ಶೂರ್ ಫಸ್ಟ್ ಇರೋ ವೆಕ್ಟರು ಫಸ್ಟ್ ಬರೀರಿ, ಸೆಕೆಂಡ್ ಇರೋದನ್ನು ಸೆಕೆಂಡ್ ಬರೀರಿ. ಓಕೆ, ಸೊ ದಟ್ ಈಸ್ ದ ಫಾರ್ಮುಲಾ ಫಾರ್ ಕ್ರಾಸ್ ಪ್ರಾಡಕ್ಟ್. ಅರ್ಥ ಆಯ್ತಲ್ಲ? ಸೊ ಇದು ನಿಮಗೆ ಅರ್ಥ ಮಾಡಿಸ್ಬೇಕಿತ್ತು ನಾನು, ರೈಟ್? ಓಕೆ, ಡನ್. ಸೊ ಇನ್ನೇನಾದ್ರು ಪ್ರಾಪರ್ಟೀಸ್ ಇದೆಯಾ ಇದರಲ್ಲಿ? ಒಂದು ಕ್ರಾಸ್ ಪ್ರಾಡಕ್ಟ್ ಆಯಿತು, ನಾಟ್ ಈಕ್ವಲ್ ಆಯಿತು, ಮೈನಸ್ ಆಗುತ್ತೆ, ನೆಗೆಟಿವ್ ಆಗುತ್ತೆ, ಡಿಸ್ಟ್ರಿಬ್ಯೂಟಿವ್ ಆಗುತ್ತೆ ನಮ್ಮದು. ಐ ಕ್ರಾಸ್ ಜೆಗ್ನೂ ಆಯಿತು. ಪ್ಯಾರಲಲ್ ಅಂದರೆ ಕ್ರಾಸ್ ಪ್ರಾಡಕ್ಟ್ 0 ಆಗುತ್ತೆ. ಡಿಟರ್ಮಿನೆಂಟ್ ಫಾರ್ಮುಲಾ ಯಾಕೆ ಯೂಸ್ ಮಾಡ್ತೀವಿ ಹೇಳಿದೆ? ಸ್ಕೇಲರ್ ಮಾಡಿದ್ರೆ ಏನಾಗುತ್ತೆ ಅನ್ನೋದೊಂದು ಹೇಳಿದ್ದೀನಿ, ರೈಟ್? ಇನ್ನೂ ಒಂದು ನಿಮ್ಮದು ಆ್ಯಕ್ಚುಲಿ ಕಾಂಪಿಟೇಟಿವಲ್ಲಿ ಒಂದು ಪಾಯಿಂಟ್ ಬರುತ್ತೆ, ಏನಂತಂದರೆ ಸ್ವಲ್ಪ ಅದೊಂದು ಎಕ್ಸ್ಟ್ರಾ ಆ್ಯಕ್ಚುಲಿ, ಬಟ್ ಇಟ್ಕೊಂಡಿರಿ. ಎ ಬಾರ್ ಕ್ರಾಸ್ ಬಿ ಬಾರ್ ಹೋಲ್ ಸ್ಕ್ವೇರ್ ಮಾಡಿದ್ರೆ ಏನು ಸಿಗುತ್ತೆ ಹೇಳ್ರಿ? ನಮಗೆ ಗೊತ್ತಿದೆ, ಎ ಬಾರ್ ಕ್ರಾಸ್ ಬಿ ಬಾರ್ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಸ್ಕ್ವೇರ್, ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಸ್ಕ್ವೇರ್, ಸೈನ್ ಸ್ಕ್ವೇರ್ ಥೀಟಾ. ಹೌದಲ್ವಾ? ನೆಕ್ಸ್ಟ್ ಡಾಟ್ ಪ್ರಾಡಕ್ಟು ಅದೇ ರೀತಿ ನಾನು ಸ್ಕ್ವೇರ್ ಮಾಡಿದ್ರೆ ಏನು ಸಿಗುತ್ತೆ ನನಗೆ? ಎ ಬಾರ್ ಡಾಟ್ ಬಿ ಬಾರ್ ಹೋಲ್ ಸ್ಕ್ವೇರ್ ಮಾಡಿದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್, ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಹೋಲ್ ಸ್ಕ್ವೇರ್, ಕಾಸ್ ಸ್ಕ್ವೇರ್ ಥೀಟಾ, ರೈಟ್? ಇಫ್ ಐ ಆ್ಯಡ್ ದೀಸ್ ಟು, ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್, ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಏನಾಗುತ್ತೆ? 1. Therefore, ಇದೇನಾಗುತ್ತೆ? ಎ ಬಾರ್ ಕ್ರಾಸ್ ಬಿ ಬಾರ್ ಹೋಲ್ ಸ್ಕ್ವೇರ್ ಪ್ಲಸ್ ಎ ಬಾರ್ ಡಾಟ್ ಬಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು, ಇವೆರಡರಿಗೂ ನಾನು ಆ್ಯಕ್ಚುಲಿ ಕಾಮನ್ ತೆಗೆದೇನು? ಮ್ಯಾಗ್ನಿಟ್ಯೂಡ್ ಎ ಸ್ಕ್ವೇರ್, ಮ್ಯಾಗ್ನಿಟ್ಯೂಡ್ ಬಿ ಸ್ಕ್ವೇರ್. ಒಳಗಡೆ ಬ್ರ್ಯಾಕೆಟಲ್ಲಿ ಉಳಿಯೋದು ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್, ವಿಚ್ ಇಸ್ ನಥಿಂಗ್ ಬಟ್ 1. Therefore, this is the standard result you have to remember. ಓಕೆ, ಇದನ್ನು ಆ್ಯಕ್ಚುಲಿ ಲ್ಯಾಗ್ರಾಂಜಸ್ ಅನ್ನೋರು ಮ್ಯಾಥಮೆಟಿಷಿಯನ್ ಕಂಡುಹಿಡಿದಿದ್ದಕ್ಕೆ ಇದನ್ನು ಲ್ಯಾಗ್ರಾಂಜಸ್ ಐಡೆಂಟಿಟಿ ಅಂತ ಕರೀತಾರೆ.
ಓಕೆ, ಸೊ ಲ್ಯಾಗ್ರಾಂಜಸ್ ಐಡೆಂಟಿಟಿ ಅಂದರೆ ಏನು ಅನ್ನೋದು ಒಂಚೂರು ಗೊತ್ತಿರಲಿ. ಜಸ್ಟ್ ದಿಸ್ ಇಸ್ ಅನ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಫಾರ್ ಯೋರ್ ಕಾಂಪಿಟೇಟಿವ್ ಲೆವೆಲ್ ಆಫ್ ಥಿಂಗ್ಸ್. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ನಿಮಗೆ ಹೌದು ಏರಿಯಾ ಆಫ್ ಟ್ರಯಾಂಗಲ್ ಕಂಡಿಡಿರಿ ಅಂತ ಹೇಳ್ತಾರೆ. ಏರಿಯಾ ಆಫ್ ಟ್ರಯಾಂಗಲ್ ಅಂದರೆ ನೆನಪಿರಲಿ ಹಾಫ್ ಇಂಟು ಎ ಬಾರ್ ಕ್ರಾಸ್ ಬಿ ಬಾರ್, ಡೈರೆಕ್ಟ್ ಫಾರ್ಮುಲಾ ಇದೆ ಇದು, ಇದನ್ನು ನೆನಪಿರಲಿ. ಅದೇ ರೀತಿ ವೆರಿ ಇಂಪಾರ್ಟೆಂಟ್ ಬೋರ್ಡ್ ಲೆವೆಲಲ್ಲಿ 2 ಮಾರ್ಕ್ಸಿಗೆ ಕೇಳುವಂತಹ ಚಾನ್ಸ್ ಇರೋದು ಮ್ಯಾಕ್ಸಿಮಮ್ 99% ಅಥವಾ 95% ಚಾನ್ಸ್ ಇರೋದು ಯಾವುದು ಏರಿಯಾ ಆಫ್ ಪ್ಯಾರಲೆಲೋಗ್ರಾಮ್ ಇದೆ. ಓಕೆ, ಅದಂದರೆ ಏನು ಎ ಬಾರ್ ಕ್ರಾಸ್ ಬಿ ಬಾರ್, ನಥಿಂಗ್ ಬಟ್ ಪ್ಯಾರಲೆಲೋಗ್ರಾಮ್ ಈಸ್ 2 ಟೈಮ್ಸ್ ಆಫ್ ಟ್ರಯಾಂಗಲ್, ರೈಟ್? ಸೊ ಈ ಟ್ರಯಾಂಗಲಿಂದ ಎ ಬಾರ್ ಕ್ರಾಸ್ ಬಿ ಬಾರು ಹಾಫ್ ಇಂಟು ಎ ಬಾರ್ ಕ್ರಾಸ್ ಬಿ ಬಾರ್, ಇದೇ ರೀತಿ ಇದ್ರದ್ದು ಹಾಫ್ ಇಂಟು ಹಾಫ್ ಪ್ಲಸ್ ಆಫ್ ಫುಲ್, ಸೊ ದೇರ್ ಫೋರ್ 2 ಟೈಮ್ಸ್ ಆ ಥರನಾದರೂ ತಗೊಳ್ಳಿ. ಓಕೆ, ಸೊ ಇವು ನಿಮಗೆ ಗೊತ್ತಿರಬೇಕು. ಇದೇ ರೀತಿ ಕೆಲವೊಮ್ಮೆ ಏನು ಮಾಡಿಬಿಡ್ತಾರೆ ಅಂದರೆ ಎ ಬಾರು ಬಿ ಬಾರ್ ಕೊಡೋ ಬದಲು ವರ್ಟಿಸಸ್ ಕೊಡ್ತಾರೆ ಅಂದ್ಕೊಳ್ರಿ. ಒಂದು ಟ್ರಯಾಂಗಲ್ ಕೊಟ್ಬಿಟ್ಟು ಇದು ಎ ಪಾಯಿಂಟ್, ಇದು ಪೊಸಿಷನ್ ವೆಕ್ಟರ್ ಕೊಡ್ತಾರಪ್ಪ, ಐ ಕ್ಯಾಪ್ ಪ್ಲಸ್ 2j ಕ್ಯಾಪ್ ಪ್ಲಸ್ 3k ಕ್ಯಾಪ್, ಇಲ್ಲಿ 2i ಕ್ಯಾಪ್ ಪ್ಲಸ್ 3j ಕ್ಯಾಪ್ ಪ್ಲಸ್ 4k ಕ್ಯಾಪ್ ಅಂತ ಕೊಡ್ತಾರೆ. ಈ ಥರ ಕೊಟ್ಟಾಗ ಅಥವಾ ಇಲ್ಲೂ ಇನ್ನೊಂದೇನೋ ಕೊಡ್ತಾರೆ, ಈ ಥರ 3 ವರ್ಟಿಸಸ್ ಕೊಟ್ಟಾಗ ನಾವು ಎ ಬಾರ್ ಬಿ ಬಾರ್ ತೊಗೊಳ್ಳಿಕ್ಕೆ ಬರೋದಿಲ್ಲ. ಅವಾಗ ನಾವು ಏನು ಮಾಡ್ತೀವಿ ಆ್ಯಕ್ಚುಲಿ ಅಂದರೆ ಟ್ರಯಾಂಗಲಿಂದ ಎ ಬಾರ್ ಅಂತ ಅಂದರೆ ಯಾವುದೋ ಒಂದು ಸೈಡ್ ತೊಗೊತಿರಲ್ಲ, ಈ ಎ ಬಿ ಬಾರ್ನ ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿಯೋದು ಎ ಬಿ ಬಾರ್ ಅಂತ ಅಂದರೆ ಪೊಸಿಷನ್ ವೆಕ್ಟರ್ ಒ ಬಿ ಬಾರ್ ಮೈನಸ್ ಒ ಎ ಬಾರ್, ಈ ಫಾರ್ಮುಲಾ ಇಟ್ಕೊಂಡು ನಾವೇನು ಮಾಡ್ತೀವಿ ಆರಾಮಾಗಿ ಸಾಲ್ವ್ ಮಾಡ್ತೀವಿ. ಇದು ಹೇಗೆ ಬಂದಿತ್ತು ಅಂತ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಹೇಳಿದ್ದೇನೆ, ಬೈ ಯೂಸಿಂಗ್ ಟ್ರಯಾಂಗಲ್ ಐಡೆಂಟಿಟಿ, ರೈಟ್? ಟ್ರಯಾಂಗಲ್ ಲಾ ಆಫ್ ಎಡಿಷನ್ ಆ್ಯಕ್ಚುಲಿ. ಸೊ ಅದು ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಓಕೆ, ಸೊ ದ್ಯಾಟ್ ಯು ಹ್ಯಾವ್ ಟು ರಿಮೆಂಬರ್. ಇನ್ನೇನಿದೆ, ಇನ್ನು ಅಷ್ಟೇ ಇದೆ ಅನ್ಕೋತೀನಿ. ಇನ್ನೇನಿದೆ, ಓಕೆ, ಎ ಬಾರ್ ಕ್ರಾಸ್ ಬಿ ಬಾರ್ ಇದು ನಿಮಗೆ ಮುಂಚೆ ಇತ್ತು ಆ್ಯಕ್ಚುಲಿ, ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟು ವೆಕ್ಟರ್ ಟ್ರಿಪಲ್ ಪ್ರಾಡಕ್ಟ್ ಅಂತ, ಅದನ್ನು ನೆನ್ಪಿಟ್ಕೊಳ್ರಿ. ಇದನ್ನು ನಾವು ಅಂದರೆ ವೆಕ್ಟರ್ಸ್ನ ಪ್ರಾಡಕ್ಟ್ ಮಾಡ್ತಾ ಇರೋದ್ರಿಂದ ವೆಕ್ಟರ್ ಟ್ರಿಪಲ್ ಪ್ರಾಡಕ್ಟ್ ಅಂತ ಕರಿತೀವಿ. ವೆಕ್ಟರ್ ಟ್ರಿಪಲ್ ಪ್ರಾಡಕ್ಟ್ ಇದೊಂದಿತ್ತು. ಇನ್ನೂ ಒಂದು ಯಾವುದಿತ್ತು ಅಂದರೆ ಎ ಬಾರ್ ಕ್ರಾಸ್ ಬಿ ಬಾರ್ ಡಾಟ್ ಸಿ ಬಾರ್ ಇದ್ದರೆ ಅದನ್ನು ನಾವು ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ಅಂತ ಕರಿತಿದ್ವಿ. ಓಕೆ, ನಿಮಗೆ ಈಗ ಐ ಥಿಂಕ್ ಇಲ್ಲ ಅನ್ಸುತ್ತಿದ್ದು, ಅಥವಾ ಕಾಂಪಿಟೇಟಿವ್ ಅಲ್ಲಿ ಇದ್ದೇ ಇರುತ್ತೆ ಪಕ್ಕ. ಓಕೆ, ಸೊ ಕಾಂಪಿಟೇಟಿವ್ ಅಲ್ಲಿ ಈ ಪಾಯಿಂಟ್ಸ್ ಇರುತ್ತೆ, ನೆನ್ಪಿಟ್ಕೊಳ್ರಿ ಅಷ್ಟೇ. ಕೆಲವೊಬ್ರಿಗೆ ಡೌಟ್ ಬರುತ್ತೆ, ಮ್ಯಾಮ್ ಈ ಥರನೂ ಹಂಗಂದ್ರೆ ಏನಾರು ಇರುತ್ತಾ ಅಂತ. ಟೆಲ್ ಮಿ ಫಸ್ಟ್ ಆಫ್ ಆಲ್, ಈ ಥರ ಬರೀಬಹುದಾ? ಮೀನಿಂಗ್ಲೆಸ್ ಆಗುತ್ತೆ ತಾನೆ. ಯಾಕೆ ಹೇಳಿ, ಇಲ್ಲಿ ನೋಡ್ರಿ, ಡಾಟ್ ಪ್ರಾಡಕ್ಟ್ ಮಾಡಿದ್ರೆ ಒಂದು ನಂಬರ್ ಬರುತ್ತಾ? ನೆಕ್ಸ್ಟು ಬಿ ಬಾರ್ ಅಂದರೆ ಒಂದು ವೆಕ್ಟರಾ, ಐ ಕ್ಯಾಪ್ ಪ್ಲಸ್ 2j ಕ್ಯಾಪ್ ಪ್ಲಸ್ 5k ಕ್ಯಾಪ್, ಯಾವುದೋ ಒಂದು ವೆಕ್ಟರು, ನಂಬರು ವೆಕ್ಟರು ಕ್ರಾಸ್ ಪ್ರಾಡಕ್ಟ್ ಮಾಡಬಹುದಾ? ಇಲ್ಲ ತಾನೆ. ಹಾಗಾಗಿ ಈ ರೀತಿ ಬರೆಯೋಂಗಿಲ್ಲ. ಹಾಗಂದರೆ ಇದು ಮ್ಯಾಮ್ ಹೆಂಗಾಗುತ್ತೆ ಅಂದರೆ ನೋಡಿ, ಕ್ರಾಸ್ ಪ್ರಾಡಕ್ಟ್ ಮಾಡಿದ್ರೆ ಒಂದು ವೆಕ್ಟರ್ ತಾನೇ ಸಿಗೋದು ಕೊನೆಗೆ ಆನ್ಸರು. ಒಂದು ವೆಕ್ಟರು ಇನ್ನೊಂದು ವೆಕ್ಟರ್ ಡಾಟ್ ಪ್ರಾಡಕ್ಟ್ ಮಾಡ್ಬೋದಾ? ಮಾಡ್ಬೋದು. ಒಂದು ವೆಕ್ಟರು ಇನ್ನೊಂದು ವೆಕ್ಟರ್ ಕ್ರಾಸ್ ಪ್ರಾಡಕ್ಟ್ ಮಾಡ್ಬೋದಾ? ಮಾಡ್ಬೋದು. ಇನ್ನೊಂದು ಸಪೋಸ್ ಎ ಬಾರ್ ಕ್ರಾಸ್ ಬಿ ಬಾರ್ ಕ್ರಾಸ್ ಸಿ ಬಾರ್ ವಿತೌಟ್ ಬ್ರ್ಯಾಕೆಟ್ ಹಾಕ್ಬಿಡ್ತೀನಪ್ಪ, ಅವಾಗ ಪಾಸಿಬಲ್ ಇದೆಯಾ? ಅವಾಗಲೂ ಮೀನಿಂಗ್ಲೆಸ್ ಆಗುತ್ತೆ. ಯಾಕೆ ಹೇಳಿ, ನಾನು 3ರಲ್ಲಿ ಎ ಬಾರ್ ಅಷ್ಟೇ ಇಟ್ಕೊಂಡು ಫಸ್ಟ್ ಇವೆರಡನ್ನು ಮಾಡಿಬಿಟ್ಟು ಇದನ್ನು ಮಾಡಿದ್ರೆ ನನಗೇನು ಆನ್ಸರ್ ಸಿಗುತ್ತೋ, ನಾನು ಫಸ್ಟ್ ಇವೆರಡು ಮಾಡಿ ಇದನ್ನು ಮಾಡಿದಾಗ ಸಿಗೋ ಆನ್ಸರು ಎರಡು ಬೇರೆ ಬೇರೆ ಇರುತ್ತೆ, ಈಕ್ವಲ್ ಆಗೋಕ್ಕೆ ಸಾಧ್ಯ ಇಲ್ಲ. ದಟ್ಸ್ ವೈ ದಿಸ್ ಈಸ್ ಆಲ್ಸೋ ಮೀನಿಂಗ್ಲೆಸ್. ಇಫ್ ದೇರ್ ಈಸ್ ನೋ ಬ್ರ್ಯಾಕೆಟ್ ಮೀನಿಂಗ್ಲೆಸ್, ಇಫ್ ದೇರ್ ಈಸ್ ಬ್ರ್ಯಾಕೆಟ್ ಮೀನಿಂಗ್ಫುಲ್. ಅರ್ಥ ಆಯ್ತಲ್ಲ? ಸೊ ಇದು ನಿಮಗೆ ಸ್ವಲ್ಪ ಎಕ್ಸ್ಟ್ರಾ ಇರೋದಷ್ಟು, ಜಾಸ್ತಿ ಏನು ಹೇಳಿಲ್ಲ. ಇನ್ನು ಕೆಲವೊಂದು ನಾನು ಏನಂತಾರೆ ಅದನ್ನು ಕಾಂಪಿಟೇಟಿವ್ ಕ್ಲಾಸಸ್ನ ಮಾಡಬೇಕಂತ ಇದ್ದೀನಿ, ಬಟ್ ಅದು ಆ್ಯಕ್ಚುಲಿ ತುಂಬ ಟೈಮ್ ತೊಗೊಳುತ್ತೆ. ಯಾಕಂದರೆ ಇದಾದಮೇಲೆ ಇನ್ನು ಕ್ಯಾಲ್ಕುಲಸ್ ಎಲ್ಲ ಮುಗಿಸ್ಬೇಕು. ಸೊ ಇಟ್ ವಿಲ್ ಟೇಕ್ ಲಾಂಗ್ ಟೈಮ್, ಬಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಅದರ್ ಸ್ಟೂಡೆಂಟ್ಸ್, ದೋಸ್ ವಿಲ್ ಕಮ್ ಟು ಸೆಕೆಂಡ್ ವ್ಯೂ ಇನ್ ದ ನೆಕ್ಸ್ಟ್ ಅಕಾಡೆಮಿಕ್ ಇಯರ್. ಓಕೆ, ಎನಿವೇಸ್ ಕಾಂಪಿಟೇಟಿವ್ ಕ್ಲಾಸಸ್ ಏನಾರ ಸ್ಟಾರ್ಟ್ ಮಾಡಿದ್ರೆ ನಾನು ಅದರಲ್ಲಿ ನಿಮಗೆ ಅವನ್ನೆಲ್ಲ ತಿಳಿಸ್ಕೊಡ್ತೇನೆ. ದಟ್ ಡಿಪೆಂಡ್ಸ್ ಆನ್ ಮೈ ಫ್ರೀ ಶೆಡ್ಯೂಲ್ ಆಲ್ಸೋ. I get very less time nowadays. Okay, anyways, that's fine. Please let me know your opinion in the comment section. Okay, ಇವತ್ತಿಗೆ ಇಷ್ಟೇ ಸಾಕು. ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ಈ ಎಕ್ಸಸೈಸ್ ಮುಗಿಸ್ಬಿಡ್ತೀನಿ, ಅಲ್ಲಿಗೆ ನಿಮ್ಮದು ವೆಕ್ಟರ್ ಆಲ್ಜಿಬ್ರಾ ಕ್ಲೋಸ್. ಓಕೆ, ಸೊ ಆ್ಯಂಡ್ ಒನ್ ಮೋರ್ ಥಿಂಗ್, ಏನಾರ ಇದ್ದರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್, ಬಿಕಾಸ್ ನಿಮ್ಮ ಒಪಿನಿಯನ್ಸು ನಿಮ್ಮ ಕಾಮೆಂಟ್ಸು ನನಗೆ ಇನ್ನೂ ಪಾಠ ಮಾಡಬೇಕು ಅಂತ ಮೋಟಿವೇಟ್ ಮಾಡುತ್ತೆ. ಓಕೆ, ಯಾರೋ ಯಾವುದೋ ಕಾರ್ನರಲ್ಲಿ ಕೂತ್ಕೊಂಡು ಕಾಲೇಜಲ್ಲಿ ಅರ್ಥ ಆಗಲ್ಲ ಅಂತ ಫೋನಲ್ಲಿ ಓದ್ತಿರ್ತಾರಲ್ಲ, ಅಂಥವ್ರಿಗೆ ಅಟ್ಲೀಸ್ಟ್ ಒನ್ ಪರ್ಸನಿಗೂ ಹೆಲ್ಪ್ ಆಗ್ತಿದೆ ಅಂದರೆ ಭಾಳ ಖುಷಿ ಆಗುತ್ತೆ. ಸೊ ಫಾರ್ ದ್ಯಾಟ್ ರೀಸನ್ ಪ್ಲೀಸ್ ಲೆಟ್ ಮಿ ನೋ ವೆದರ್ ದ ವಿಡಿಯೋ ವಾಸ್ ಹೆಲ್ಪ್ಫುಲ್ ಫಾರ್ ಯು ಆರ್ ನಾಟ್. ಓಕೆ, ಆ್ಯಂಡ್ ನಿಮಗೆ ಹೆಲ್ಪ್ ಆಗಿದ್ರೆ ಬೇರೆಯವ್ರಿಗೂ ನೀವು ಹೆಲ್ಪ್ ಮಾಡ್ಬೋದು ಬೈ ಜಸ್ಟ್ ಶೇರಿಂಗ್ ದ ವಿಡಿಯೋ ಆ್ಯಂಡ್ ಬೈ ಲೈಕಿಂಗ್ ದ ವಿಡಿಯೋ. ಯು ಕ್ಯಾನ್ ಹೆಲ್ಪ್ ಮೀ ಆಲ್ಸೋ. ಇನ್ ಕೇಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಏನಾಗಲ್ಲ. ಓಕೆ,
ಆ್ಯಂಡ್ ಬಿಕಾಸ್ ನೀವು ಲೈಕು ಮತ್ತು ಕಾಮೆಂಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇನ್ನೂ ನಿಮಗೆ ಗೊತ್ತಿಲ್ಲದೆ ಇರುವಂತಹ ಸೆಕೆಂಡ್ PU ಸ್ಟೂಡೆಂಟ್ಸ್ ಯಾರು ಇರ್ತಾರೋ ಅವರಿಗೆ ರೆಕಮೆಂಡ್ ಮಾಡುತ್ತೆ ಯೂಟ್ಯೂಬ್ ಆಲ್ಗೋರಿದಮ್ ಆ ರೀತಿ ವರ್ಕ್ ಆಗುತ್ತೆ, ಅರ್ಥ ಆಯ್ತಲ್ಲ. ಸೊ ಹಾಗಾಗಿ ಬೇರೆಯವ್ರಿಗೆ ಇಂಡೈರೆಕ್ಟ್ಲಿ ಹೆಲ್ಪ್ ಮಾಡ್ದಂಗೆ ಅದು. ಸೊ ಹೆಲ್ಪಿಂಗ್ ಈಸ್ ದ ಮೇನ್ ಗೋಲ್ ಇನ್ ಲೈಫ್, ದಟ್ಸ್ ಇಟ್. ಓಕೆ, ಆ್ಯಂಡ್ ಯಾ, that's all for today. Thank you so much. God bless you.